ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂದರೆ ಏನು, ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ನೋಡಿ, ಇನ್ಕಮ್ ಟ್ಯಾಕ್ಸ್ನಲ್ಲಿ ಎರಡು ಆ್ಯಕ್ಟ್ ಇದೆ. ಒಂದು 1961 ಆ್ಯಕ್ಟ್ ಮತ್ತು 2025 ಆ್ಯಕ್ಟ್. 1961 ಆ್ಯಕ್ಟ್ನಲ್ಲಿ ಒಂದಷ್ಟು ಲೂಪ್ ಹೋಲ್ಸ್ ಇತ್ತು. ಅದನ್ನು ಓವರ್ಕಮ್ ಮಾಡೋದಕ್ಕೋಸ್ಕರ 2025 ಹೊಸದಾಗಿ ಆ್ಯಕ್ಟ್ ಪಾಸ್ ಮಾಡಿದರು. ಅದು ಏಪ್ರಿಲ್ 2026ಇಂದ ಅಪ್ಲಿಕೇಬಲ್ ಆಗುತ್ತೆ. ಬಟ್ ಈ ಕರೆಂಟ್ ಇಯರ್ನಲ್ಲಿ ಎರಡೂ ಆ್ಯಕ್ಟ್ ಕೋ ಎಕ್ಸಿಸ್ಟೆನ್ಸ್ ಇರೋದ್ರಿಂದ ಕೆಲವು ಯೂನಿವರ್ಸಿಟಿಯವರು 1961 ಆ್ಯಕ್ಟನ್ನು ಫಾಲೋ ಮಾಡ್ತಾ ಇದ್ದಾರೆ, ಕೆಲವು ಯೂನಿವರ್ಸಿಟಿಯವರು 2025 ಆ್ಯಕ್ಟನ್ನು ಫಾಲೋ ಮಾಡ್ತಾ ಇದ್ದಾರೆ. ಒಂದು ವೇಳೆ ನಿಮ್ಮ ಯೂನಿವರ್ಸಿಟಿಯವರು 1961 ಆ್ಯಕ್ಟನ್ನು ಫಾಲೋ ಮಾಡ್ತಾ ಇದ್ದರೆ ಅಲ್ಲಿ ಅಸೆಸ್ಮೆಂಟ್ ಇಯರ್ ಪ್ರೀವಿಯಸ್ ಇಯರ್ ಅಂತ ಟರ್ಮ್ ಬರುತ್ತೆ. ಆ ಟರ್ಮನ್ನು ಯೂಸ್ ಮಾಡಿಕೊಂಡು ಅಸೆಸ್ಮೆಂಟ್ ಇಯರ್ ಪ್ರೀವಿಯಸ್ ಇಯರ್ ನೋಡಿಕೊಂಡು ರೆಸಿಡೆನ್ಷಿಯಲ್ ಸ್ಟೇಟಸ್ ಫೈಂಡ್ ಔಟ್ ಮಾಡಲಿಕ್ಕಿರುತ್ತೆ. ಅದು ಹೇಗೆ ಅನ್ನೋದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದೆ. ಒಂದು ವೇಳೆ ನಿಮ್ಮ ಯೂನಿವರ್ಸಿಟಿಯವರು 2025 ಆ್ಯಕ್ಟನ್ನು ಫಾಲೋ ಮಾಡ್ತಾ ಇದ್ದರೆ ಆಗ ಟ್ಯಾಕ್ಸ್ ಇಯರ್ ಅಂತ ಹೇಳಿ ಟ್ಯಾಕ್ಸ್ ಇಯರನ್ನು ಬೇಸ್ ಆಗಿಟ್ಕೊಂಡು ನೀವು ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ನಾನು ಇವತ್ತಿನ ವಿಡಿಯೋದಲ್ಲಿ ಟ್ಯಾಕ್ಸ್ ಇಯರನ್ನು ಯೂಸ್ ಮಾಡಿಕೊಂಡು ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, ನಿಮ್ಮ ಯೂನಿವರ್ಸಿಟಿ 2025 ಆ್ಯಕ್ಟ್ ಫಾಲೋ ಮಾಡ್ತಾ ಇದ್ದರೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಇಲ್ಲ ಅಂತಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರುವಂಥ ವಿಡಿಯೋ ನೋಡಿ. ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನಕ್ಕೆ ಅಂತಂದರೆ, ನಮ್ಮ ಇಂಡಿಯಾದಲ್ಲಿ ಟ್ಯಾಕ್ಸನ್ನು ಇಂಪೋಸ್ ಮಾಡೋದು ರೆಸಿಡೆನ್ಷಿಯಲ್ ಸ್ಟೇಟಸ್ ಆಧಾರದ ಮೇಲೆ. ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತಂದರೆ ಒಬ್ಬ ವ್ಯಕ್ತಿ ಭಾರತದ ನಿವಾಸಿ ಹೌದಾ, ಭಾರತದ ನಿವಾಸಿ ಅಲ್ವಾ ಅಂತ ಫೈಂಡ್ ಔಟ್ ಮಾಡೋದೇ ರೆಸಿಡೆನ್ಷಿಯಲ್ ಸ್ಟೇಟಸ್. ರೆಸಿಡೆಂಟ್ ಅಂದರೆ ಭಾರತದ ನಿವಾಸಿ, ನಾನ್ ರೆಸಿಡೆಂಟ್ ಅಂತಂದರೆ ಭಾರತದ ನಿವಾಸಿ ಅಲ್ಲ ಅಥವಾ ಅನಿವಾಸಿ ಭಾರತೀಯ. ಭಾರತದ ನಿವಾಸಿ ಹೌದಾ, ಭಾರತದ ನಿವಾಸಿ ಅಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? ನಾನಿಲ್ಲಿ ಬರೆದಿದ್ದೀನಿ ನೋಡಿ. ಬೇಸಿಕ್ ಕಂಡೀಷನ್ಸನ್ನು ನೋಡಬೇಕು. ಬೇಸಿಕ್ ಕಂಡೀಷನ್ಸ್ ಅಂತ ಎರಡು ಕಂಡೀಷನ್ಸ್ ಇದೆ. ಆ ಎರಡು ಕಂಡೀಷನಲ್ಲಿ ಫಸ್ಟ್ ಒನ್ ಆರ್ ಸೆಕೆಂಡ್ ಒನ್, ಎರಡರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದ್ದರೆ, ಫುಲ್ಫಿಲ್ ಮಾಡ್ತಾ ಇದ್ದರೆ ಅವನಿಗೆ ರೆಸಿಡೆಂಟ್ ಅಂತ ಕರಿತೀವಿ. ಎರಡೂ ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಅವಾಗಲೂ ರೆಸಿಡೆಂಟ್. ಎರಡನ್ನೂ ಫುಲ್ಫಿಲ್ ಮಾಡ್ಲಿಕ್ಕೆ ಆಗದೇ ಇದ್ದರೆ, ಫಸ್ಟ್ ಒನ್ ಕಂಡೀಷನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಆಗದೆ, ಸೆಕೆಂಡ್ ಒನ್ ಕಂಡೀಷನು ಫುಲ್ಫಿಲ್ ಮಾಡ್ಲಿಕ್ಕೆ ಆಗದೇ ಇದ್ದರೆ ನಾನ್ ರೆಸಿಡೆಂಟ್ ಅಂತ ಕರಿತೀವಿ. ಹಾಗಾದರೆ ಆ ಕಂಡೀಷನ್ ಏನು ಅದನ್ನು ನಾನು ನಿಮಗೆ ಪ್ರಾಬ್ಲಮ್ ಮಾಡ್ತಾ ತಿಳಿಸ್ತೀನಿ. ಹಾಗೆ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ. ಒಟ್ಟಿನಲ್ಲಿ ನೀವು ರೆಸಿಡೆಂಟಾ ನಾನ್ ರೆಸಿಡೆಂಟಾ ಅಂತ ತಿಳ್ಕೊಳ್ಳೋದು ಹೇಗೆ ಅಂತಂದರೆ, ಬೇಸಿಕ್ ಕಂಡೀಷನನ್ನು ನೋಡಬೇಕು. ಬೇಸಿಕ್ ಕಂಡೀಷನ್ಸಲ್ಲಿ ಎರಡು ಕಂಡೀಷನ್ಸ್ ಇದೆ. ಆ ಎರಡರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಫುಲ್ಫಿಲ್ ಆದರೂ ರೆಸಿಡೆಂಟ್, ಎರಡೂ ಫುಲ್ಫಿಲ್ ಆಗದೇ ಇದ್ದರೆ ಅವನನ್ನು ನಾನ್ ರೆಸಿಡೆಂಟ್ ಅಂತ ಕರಿತೀವಿ. ಒಂದು ಸತಿ ಅವನು ರೆಸಿಡೆಂಟ್ ಅಂತ ಗೊತ್ತಾದ ಮೇಲೆ ಮತ್ತೆ ನೀವು ಕ್ಯಾಲ್ಕುಲೇಷನ್ ಮಾಡಲಿಕ್ಕಿರುತ್ತೆ. ಅವನು ಆರ್ಡಿನರಿ ರೆಸಿಡೆಂಟಾ, ನಾಟ್ ಆರ್ಡಿನರಿ ರೆಸಿಡೆಂಟಾ. ಫಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ಭಾರತದ ನಿವಾಸಿ ಹೌದಾ, ಭಾರತದ ನಿವಾಸಿ ಅಲ್ವಾ ಅಂತ. ಭಾರತದ ನಿವಾಸಿ ಹೌದು ಅಂತ ಆದರೆ ಅವನು ಕಾಯಂ ನಿವಾಸಿ ಹೌದಾ, ಕಾಯಂ ನಿವಾಸಿ ಅಲ್ವಾ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಇದನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಅಡಿಷನಲ್ ಕಂಡೀಷನ್ಸನ್ನು ನೋಡಬೇಕು. ಹೇಗೆ ಬೇಸಿಕ್ ಕಂಡೀಷನ್ಸ್ ಎರಡು ಕಂಡೀಷನ್ಸ್ ಇದೆಯೋ ಅದೇ ಥರನೇ ಅಡಿಷನಲ್ ಕಂಡೀಷನ್ಸಲ್ಲೂ ಎರಡು ಅಡಿಷನಲ್ ಕಂಡೀಷನ್ಸ್ ಇದೆ. ಫಸ್ಟ್ ಒನ್ ಅಡಿಷನಲ್ ಕಂಡೀಷನ್ಸ್, ಸೆಕೆಂಡ್ ಒನ್ ಅಡಿಷನಲ್ ಕಂಡೀಷನ್. ಆ ಎರಡೂ ಅಡಿಷನಲ್ ಕಂಡೀಷನ್ ಫುಲ್ಫಿಲ್ ಆದರೆ ಅವನನ್ನು ನಾವು ಆರ್ಡಿನರಿ ರೆಸಿಡೆಂಟ್, ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ. ಎರಡೂ ಅಡಿಷನಲ್ ಕಂಡೀಷನ್ ಫುಲ್ಫಿಲ್ ಮಾಡಲಿಕ್ಕೆ ಆಗದೇ ಇದ್ದರೆ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ. ನೋಡಿ, ಒಟ್ಟು ಮೂರು ಆನ್ಸರ್ ಸಿಗುತ್ತೆ ನಿಮಗೆ. ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂದರೆ ಒಟ್ಟು ಮೇಯ್ನಾಗಿ ಬರಬೇಕಾಗಿರೋದು ಮೂರೇ ಮೂರು ಆನ್ಸರ್. ಫಸ್ಟ್ ಒನ್, ಸೆಕೆಂಡ್ ಒನ್ ಆರ್ ಥರ್ಡ್ ಒನ್, ಮೂರು ಆನ್ಸರ್ ಒಟ್ಟಿಗೆ ಬರಲ್ಲ. ಒಂದು ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್, ಇಲ್ಲ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್, ಇಲ್ಲ ನಾನ್ ರೆಸಿಡೆಂಟ್. ಒಬ್ಬ ಪರ್ಸನನ್ನು ಅನಿವಾಸಿ ಭಾರತೀಯ, ನಾನ್ ರೆಸಿಡೆಂಟ್ ಅಂತ ಯಾವಾಗ ಕರಿತೀವಿ? ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡಲಿಕ್ಕೆ ಆಗದೇ ಇದ್ದರೆ ನಾನ್ ರೆಸಿಡೆಂಟ್, ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಆದರೆ ರೆಸಿಡೆಂಟ್. ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡಿ ಅಡಿಷನಲ್ ಕಂಡೀಷನನ್ನು ಫುಲ್ಫಿಲ್ ಮಾಡಿದ್ರೆ, ಅಡಿಷನಲ್ ಕಂಡೀಷನಲ್ಲಿ ಎಷ್ಟು ಕಂಡೀಷನ್ಸ್ ಇದೆ? ಎರಡು ಕಂಡೀಷನ್ಸ್ ಇದೆ. ಎಷ್ಟು ಫುಲ್ಫಿಲ್ ಮಾಡಬೇಕು? ಫಸ್ಟ್ ಒನ್ನು ಫುಲ್ಫಿಲ್ ಮಾಡಬೇಕು, ಸೆಕೆಂಡ್ ಒನ್ನು ಫುಲ್ಫಿಲ್ ಮಾಡಬೇಕು. ಎರಡೂ ಫುಲ್ಫಿಲ್ ಆದರೆ ಅವನನ್ನು ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ. ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಿ ಅಡಿಷನಲ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಲಿಕ್ಕೆ ಆಗದೇ ಇದ್ದರೆ ಆಗ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ. ಒಂದು ಪ್ರಾಬ್ಲಮ್ ಹೇಳ್ತೀನಿ, ಆಗ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಪ್ರಾಬ್ಲಮ್ ಕೊಡಬೇಕಾದ್ರೂ ಎರಡು ಥರದಲ್ಲಿ ಪ್ರಾಬ್ಲಮ್ ಕೊಡ್ತಾರೆ. ಒಂದು, ಅವರೇ ಕ್ವಶನಲ್ಲಿ ಇಷ್ಟು ದಿನ ಅವನು ಇಂಡಿಯಾದಲ್ಲಿ ಇದ್ದ ಅಂತ ಕೊಡ್ತಾರೆ. ಇನ್ನೊಂದು, ಅವನು ಇಷ್ಟನೇ ತಾರೀಕು ಇಂಡಿಯಾಕ್ಕೆ ಬಂದಿದ್ದ, ಇಷ್ಟನೇ ತಾರೀಕು ಫಾರಿನಿಗೆ ಹೋದ. ಹಾಗೆ ಕೊಟ್ಟಾಗ ಇಷ್ಟು ದಿನ ಇಂಡಿಯಾದಲ್ಲಿ ಇರ್ತಾನೆ ಅನ್ನೋದನ್ನು ನೀವು ತಿಳ್ಕೊಂಡು ದೆನ್ ನೀವು ಸೊಲ್ಯೂಷನ್ ಮಾಡಬೇಕಾಗತ್ತೆ. ನೋಡಿ, ಈಗ ಫಸ್ಟ್ ಸಿಂಪಲ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನಲ್ಲಿ ಅವರೇ ಎಷ್ಟು ದಿನ ಇಂಡಿಯಾದಲ್ಲಿ ಇದ್ದಾನೆ ಅಂತ ಕೊಟ್ಟಿದ್ದಾರೆ. ಮಿಸ್ಟರ್ ಜಾನ್ ಎ ಫಾರಿನ್ ಪ್ಲೇಯರ್
ಜಾನ್ ಅನ್ನೋ ಒಬ್ಬ ಫಾರಿನ್ ಪ್ಲೇಯರ್ ಕಮ್ಸ್ ಟು ಇಂಡಿಯಾ ಸಿನ್ಸ್ 2012-13 2012-13ರಿಂದ ಪ್ರತಿ ವರ್ಷ ಇಂಡಿಯಾಕ್ಕೆ ಬರ್ತಾ ಇದ್ದಾನೆ. ಏನಕ್ಕೆ ಬರ್ತಾ ಇದ್ದಾನೆ? ಕ್ರಿಕೆಟ್ ಆಡ್ಲಿಕ್ಕೆ ಬರ್ತಾ ಇದ್ದಾನೆ. ಆ್ಯಂಡ್ ಸ್ಟೇಸ್ ಹಿಯರ್ ಫಾರ್ 120 days. ಪ್ರತಿ ವರ್ಷ ಇಂಡಿಯಾದಲ್ಲಿ 120 ದಿನ ಇದ್ದಾನಂತೆ. ಹಾಗಾದರೆ ಅವನ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಫಾರ್ ದ ಟ್ಯಾಕ್ಸ್ ಇಯರ್ 2026-27 2026-27 ಟ್ಯಾಕ್ಸ್ ಇಯರಿಗೆ ಅವನ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ನೀವು ಸೊಲ್ಯೂಷನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವು ಹೆಡ್ಡಿಂಗ್ ಹಾಕ್ಕೊಳ್ಬೇಕು. ಕಂಪ್ಯೂಟೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತ ಹೆಡ್ಡಿಂಗ್ ಹಾಕಿ ಕಂಡೀಷನ್ಸ್ ಸ್ಯಾಟಿಸ್ಫೈಡ್ ಆರ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಬರೆದು ಇದೇ ಥರನೇ ಕಂಡೀಷನ್ಸನ್ನು ಬರ್ಕೊಳ್ಬೇಕು. ಕಂಡೀಷನ್ ಬರೆದಿದ್ದಕ್ಕೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಬೇಸಿಕ್ ಕಂಡೀಷನ್ಸ್ಗೆ 2 ಮಾರ್ಕ್ಸ್, ಅಡಿಷನಲ್ ಕಂಡೀಷನ್ಸ್ಗೆ 2 ಮಾರ್ಕ್ಸ್, ಮೇನ್ ಆನ್ಸರ್ ಬರೆದ್ರೆ 1 ಮಾರ್ಕ್ಸ್. ಏನು ನಿಮಗೆ ಫೈನಲ್ ಆನ್ಸರ್ ಏನು ಆನ್ಸರ್ ಬರುತ್ತೀರೋ ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಕೆಲವೊಂದು ಯೂನಿವರ್ಸಿಟಿಲಿ 10 ಮಾರ್ಕ್ಸಿಗೆ ಕೇಳ್ತಾರೆ, ಆಗ ನೀವು ವರ್ಕಿಂಗ್ ನೋಟ್ ಕೂಡ ಮಾಡಬೇಕಾಗತ್ತೆ. 5 ಮಾರ್ಕ್ಸಿಗೆ ಕೇಳಿದ್ರೆ ಕಂಡೀಷನ್ಸ್ ಬರೆದ್ರೆ 4 ಮಾರ್ಕ್ಸು, ಫೈನಲ್ ಆನ್ಸರಿಗೆ 1 ಮಾರ್ಕ್ಸ್, ವರ್ಕಿಂಗ್ ನೋಟಿಗೆ ಮಾರ್ಕ್ಸ್ ಇರಲ್ಲ. ಸೊಲ್ಯೂಷನ್ ಹೇಗೆ ಮಾಡಬೇಕು ಅಂತ ನೋಡೋಣ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಯಾರೋ ಒಬ್ಬ ಕ್ರಿಕೆಟ್ ಪ್ಲೇಯರ್ IPL ಆಡ್ಲಿಕ್ಕೆ ಬರ್ತಿದ್ದಾನೆ ಅಂತ ಅಂದ್ಕೊಳ್ಳೋಣ. ಪ್ರತಿ ವರ್ಷ ಇಂಡಿಯಾಕ್ಕೆ ಬರ್ತಿದ್ದಾನಂತೆ. ಪ್ರತಿ ವರ್ಷ ಇಂಡಿಯಾದಲ್ಲಿ 120 ದಿನ ಇದ್ದಾನಂತೆ. ಹಾಗಾದರೆ ಅವನು ಭಾರತದ ನಿವಾಸಿ ಹೌದಾ, ಭಾರತದ ನಿವಾಸಿ ಅಲ್ವಾ? ಹೇಗೆ ತಿಳ್ಕೊಳ್ಬೇಕು ಭಾರತದ ನಿವಾಸಿ ಹೌದಾ, ಭಾರತದ ನಿವಾಸಿ ಅಲ್ವಾ ಅಂತ? ಕ್ವಶನಲ್ಲಿ ಕೊಟ್ಟಿರುವಂಥ ಇಯರ್ ನೋಡೋಣ. ಟ್ಯಾಕ್ಸ್ ಇಯರ್ ಅಂತ ಕೊಟ್ಟಿದ್ದಾರೆ 2026-27 ಅಂತ ಕೊಟ್ಟಿದ್ದಾರೆ. ನಾನಿಲ್ಲಿ ಟ್ಯಾಕ್ಸ್ ಇಯರ್ ಅಂತ ಬರ್ಕೊಂಡಿದ್ದೀನಿ, 2026-27 ಅಂತ ಬರ್ಕೊಂಡಿದ್ದೀನಿ. 26-27 ಅಂತಂದರೆ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಹೇಗೆ ಅಕೌಂಟ್ಸ್ನಲ್ಲಿ ಫಿನಾನ್ಷಿಯಲ್ ಇಯರ್ ಏಪ್ರಿಲಿಗೆ ಸ್ಟಾರ್ಟ್ ಆಗುತ್ತೋ ಇಲ್ಲೂ ಕೂಡ ಟ್ಯಾಕ್ಸ್ ಇಯರ್ ಸ್ಟಾರ್ಟ್ ಆಗೋದು 1 ಏಪ್ರಿಲ್ 2026ರಿಂದ 31 ಮಾರ್ಚ್ 2027. 2026-27 ಅಂತಂದರೆ ಏಪ್ರಿಲ್ 2026ರಿಂದ ಮಾರ್ಚ್ 2027 ಅಂತ ಅರ್ಥ. ಅದರ ಹಿಂದಿನ ವರ್ಷ ಯಾವುದು? 25-26. ಅದ್ರ ಹಿಂದಿನ ವರ್ಷ 24-25. ಅವನು ಯಾವಾಗಿಂದ ಇಂಡಿಯಾಕ್ಕೆ ಬರ್ತಿದ್ದಾನೆ? 12-13ರಿಂದ ಇಂಡಿಯಾಕ್ಕೆ ಬರ್ತಾ ಇದ್ದಾನೆ. ಸೊ ನಾನು ಹಿಂದಿನ ಒಂದು 10 ವರ್ಷ ಬರ್ಕೊಂಡಿದ್ದೀನಿ. 12-13 ತನಕನೂ ಬರ್ಕೊಳ್ಬೇಕು ಅಂತಿಲ್ಲ, ಕ್ಯಾಲ್ಕುಲೇಷನ್ಗೆ ಅಂತೇಳಿ ಒಂದು 10 ವರ್ಷ ಬರ್ಕೊಂಡಿದ್ದೇನೆ. ಅವನು ಭಾರತದ ನಿವಾಸಿ ಹೌದಾ ಅಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಏನು ಮಾಡಬೇಕು? ನಾವು ಬೇಸಿಕ್ ಕಂಡೀಷನ್ಸ್ ನೋಡಬೇಕು. ಬೇಸಿಕ್ ಕಂಡೀಷನಲ್ಲಿ ಎಷ್ಟು ಬೇಸಿಕ್ ಕಂಡೀಷನ್ ಇದೆ? 2 ಬೇಸಿಕ್ ಕಂಡೀಷನ್ ಇದೆ. ಫಸ್ಟ್ ಒನ್ ಕಂಡೀಷನ್ ಏನು? ಆ್ಯನ್ ಅಸೆಸ್ಸಿ ಮಸ್ಟ್ ಬಿ ಇನ್ ಇಂಡಿಯಾ ಫಾರ್ 182 days ಆರ್ ಮೋರ್ ಡ್ಯೂರಿಂಗ್ ದ ಟ್ಯಾಕ್ಸ್ ಇಯರ್. ಕ್ವಶನಲ್ಲಿ ಕೊಟ್ಟಿರುವಂಥ ವ್ಯಕ್ತಿ ಟ್ಯಾಕ್ಸ್ ಇಯರ್ನಲ್ಲಿ ಏನು ಟ್ಯಾಕ್ಸ್ ಇಯರ್ ಅಂತಂದರೆ ಅವರೇ ಒಂದು ಟ್ಯಾಕ್ಸ್ ಇಯರ್ ಅಂತ ಕೊಟ್ಟಿದ್ದಾರೆ. 2026-27 ಟ್ಯಾಕ್ಸ್ ಇಯರ್. ಇದೇ ನೀವು ಮುಂದಿನ ವರ್ಷ ಸೊಲ್ಯೂಷನ್ ಮಾಡಬೇಕಾದ್ರೂ ಇದೇ ರೂಲ್ಸೇ ಇರುತ್ತೆ. ಬಟ್ ಟ್ಯಾಕ್ಸ್ ಇಯರ್ 27-28 ಅಂತ ಕೊಡ್ತಾರಷ್ಟೇ. ಕ್ವಶನಲ್ಲಿ ಕೊಟ್ಟಿರುವಂಥ ವ್ಯಕ್ತಿ ಕ್ವಶನಲ್ಲಿ ಕೊಟ್ಟಿರುವಂಥ ಟ್ಯಾಕ್ಸ್ ಇಯರ್ನಲ್ಲಿ 182 ಅಥವಾ 182 ದಿನಕ್ಕಿಂತ ಜಾಸ್ತಿ ಇರಬೇಕು ಅಂತ ಫಸ್ಟ್ ಕಂಡೀಷನ್ ಹೇಳುತ್ತೆ. ಫಸ್ಟ್ ಕಂಡೀಷನ್ ಏನು? ಕ್ವಶನಲ್ಲಿ ಕೊಟ್ಟಿರುವಂಥ ಪರ್ಸನ್ ಅಸಸ್ಯ ಅನ್ನೋನು 182 ದಿನಕ್ಕಿಂತ ಜಾಸ್ತಿ 182 ಡೇಸ್ಗಿಂತ ಜಾಸ್ತಿ ಅವನು ಇಂಡಿಯಾದಲ್ಲಿ ಇರಬೇಕು. ಈ ಪ್ರಾಬ್ಲಮಲ್ಲಿ ಅವನು ಇರುವಂಥದ್ದು 120 ಡೇಸ್ ಮಾತ್ರ. ಸೊ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿಲ್ಲ, ನಾನಿಲ್ಲಿ ನಾಟ್ ಸ್ಯಾಟಿಸ್ಫೈಡ್ ಅಂತ ಬರಿತಾ ಇದ್ದೀನಿ. ಬೇಸಿಕ್ ಕಂಡೀಷನ್ಸಲ್ಲಿ 2 ಕಂಡೀಷನ್ ಇದೆ. ಅಟ್ಲೀಸ್ಟ್ ಯಾವ್ದಾದ್ರು ಒಂದಾದರೂ ಅವ್ನು ಫುಲ್ಫಿಲ್ ಆಗಬೇಕು. ಈಗ ಫಸ್ಟ್ ಕಂಡೀಷನ್ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ? ಅವ್ನು 182 ದಿನ ಇಲ್ಲ. ಏನಕ್ಕೆ 182 ದಿನ ಅಂತಲೇ ರೂಲ್ಸ್ ಇಟ್ಟಿದ್ದಾರೆ? 182 ದಿನ ಎಲ್ಲಿರಬೇಕು? 182 ದಿನ ಇಂಡಿಯಾದಲ್ಲಿ ಇರಬೇಕು. ಏನಕ್ಕೆ 182 ದಿನ ಅಂತಲೇ ರೂಲ್ಸ್ ಇಟ್ಟಿದ್ದಾರೆ ಅಂತಂದರೆ, ವರ್ಷಕ್ಕೆ 365 ದಿನ, 365ರ ಅರ್ಧ 182ವರೆ. ಸೊ ಫ್ರ್ಯಾಕ್ಷನ್ ಬಿಟ್ಟು 182 ದಿನ ಇರಬೇಕು ಅಂತ ರೂಲ್ಸ್ ಇಟ್ಟಿದ್ದಾರೆ. ಬಟ್ ಅವ್ನು 182 ದಿನ ಇದೆನಾ? ಇಲ್ಲ. ಹಾಗಾದರೆ ಅವ್ನು ನಾನ್ ರೆಸಿಡೆಂಟಾ? ಅಲ್ಲ. 2 ಕಂಡೀಷನ್ ಇದೆ. ಫಸ್ಟ್ ಒನ್ ಆಗಲಿಲ್ಲ ಅಂದರೆ ಸೆಕೆಂಡ್ ಒನ್ ಆದರೂ ಆಗ್ತಿರಬೇಕು. ಸೆಕೆಂಡ್ ಒನ್ ಏನು? ಆ್ಯನ್ ಅಸೆಸ್ಸಿ ಮಸ್ಟ್ ಬಿ ಇನ್ ಇಂಡಿಯಾ ಅಟ್ಲೀಸ್ಟ್ ಫಾರ್ 60 days ಆರ್ ಮೋರ್ ಡ್ಯೂರಿಂಗ್ ದ ಟ್ಯಾಕ್ಸ್ ಇಯರ್. 182 ದಿನ ಇರಲಿಲ್ಲ ಅಂತಂದರೆ ಅಟ್ಲೀಸ್ಟ್ 60 ದಿನನಾದರೂ ಇರಬೇಕಂತೆ. 60 ದಿನ ಅಥವಾ 60 ದಿನಕ್ಕಿಂತ ಜಾಸ್ತಿ ಇರಬೇಕು. ಈಗ ಈ ಪ್ರಾಬ್ಲಮ್ನಲ್ಲಿ 60 ದಿನಕ್ಕಿಂತ ಜಾಸ್ತಿ ಇದ್ದಾನೆ. ಜೊತೆಗೆ ವೆರಿ ಇಂಪಾರ್ಟೆಂಟ್, ಬರೀ ಅದೊಂದೇ ಕಂಡೀಷನ್ ಅಲ್ಲ, ಇನ್ನೂ ಒಂದು ಕಂಡೀಷನ್ ಮರ್ಜ್ ಆಗಿದೆ. ಆ್ಯಂಡ್ 365 days ಆರ್ ಮೋರ್ ಡ್ಯೂರಿಂಗ್ 4 years ಪ್ರಿಸೀಡಿಂಗ್ ದ ಟ್ಯಾಕ್ಸ್ ಇಯರ್. ಹಾಗಂತಂದರೆ ಟ್ಯಾಕ್ಸ್ ಇಯರ್ನಲ್ಲಿ 60 ದಿನಕ್ಕಿಂತ ಜಾಸ್ತಿ ಇರಬೇಕು. ಟ್ಯಾಕ್ಸ್ ಇಯರ್ ಬಿಟ್ಟು ಹಿಂದಿನ 4 ವರ್ಷಗಳಲ್ಲಿ, ಹಿಂದಿನ 4 ವರ್ಷ ಅಂದರೆ ಯಾವುದು? 25-26 1ನೇ ವರ್ಷ, 24-25 2ನೇ ವರ್ಷ, 23-24 3ನೇ ವರ್ಷ, 22-23 4ನೇ ವರ್ಷ. ಟ್ಯಾಕ್ಸ್ ಇಯರ್ನಲ್ಲಿ 60 ದಿನಕ್ಕಿಂತ ಜಾಸ್ತಿ ಇರಬೇಕಂತೆ ಇದ್ದಾನೆ. ಟ್ಯಾಕ್ಸ್ ಇಯರ್ ಬಿಟ್ಟು
ನೋಡಿ ಪ್ರಿಸೀಡಿಂಗ್ ದ ಟ್ಯಾಕ್ಸ್ ಇಯರ್ ಅಂತಂದರೆ ಟ್ಯಾಕ್ಸ್ ಇಯರನ್ನು ಬಿಟ್ಟು ಹಿಂದಿನ 4 ವರ್ಷದಲ್ಲಿ, ಹಿಂದಿನ 4 ವರ್ಷ ಅಂದರೆ 25, 26, 24, 25, 23, 24, 22, 23 ಈ 4 ವರ್ಷದಲ್ಲಿ 365 ದಿನಕ್ಕಿಂತ ಜಾಸ್ತಿ ಟೈಮ್ ಅವನು ಇಂಡಿಯಾದಲ್ಲಿ ಇರಬೇಕು. ಫಾರಿನಲ್ಲಿ ಇದ್ರಾಗಲ್ಲ, ಇಂಡಿಯಾದಲ್ಲಿ ಇರಬೇಕು. ಈ 4 ವರ್ಷದ ಡೇಸನ್ನು ಟೋಟಲ್ ಮಾಡಿದಾಗ 120, 120, 120, 120, 12, 4, 48, 480 ದಿನ ಬರ್ತಾರೆ. 480 ದಿನ ಅವನು ಇಂಡಿಯಾದಲ್ಲಿ ಇರ್ತಾನೆ. ಸೊ ಈ ಎರಡನೇ ಕಂಡೀಷನ್ ಫುಲ್ಫಿಲ್ ಮಾಡ್ತಾ ಇದ್ದಾನೆ, ಇದಕ್ಕೆ ಸ್ಯಾಟಿಸ್ಫೈಡ್ ಅಂತ ಬರೆಯೋದು. ಏನಕ್ಕೆ ಸ್ಯಾಟಿಸ್ಫೈಡ್? ಹಿಂದಿನ ವರ್ಷದಲ್ಲಿ ಟ್ಯಾಕ್ಸ್ ಇಯರ್ನಲ್ಲಿ 120 ದಿನಕ್ಕಿಂತ 120 ದಿನ ಇದ್ದಾನೆ. ಕಂಡೀಷನ್ ಏನು? 60 ದಿನಕ್ಕಿಂತ ಜಾಸ್ತಿ ಇರಬೇಕು, 60 ದಿನ ಅಥವಾ 60 ದಿನಕ್ಕಿಂತ ಜಾಸ್ತಿ ಇರಬೇಕು ಇದ್ದಾನೆ. ಜೊತೆಗೆ ಟ್ಯಾಕ್ಸ್ ಇಯರ್ ಬಿಟ್ಟು ಹಿಂದಿನ 4 ವರ್ಷದಲ್ಲಿ ಲಾಸ್ಟ್ 4 ಇಯರ್ಸ್ನಲ್ಲಿ 365 ಡೇಸ್ಗಿಂತ ಜಾಸ್ತಿ ಇರಬೇಕಂತೆ. 365 ಡೇಸ್ಗಿಂತ ಜಾಸ್ತಿ ಇದ್ದಾನೆ. ಸಪೋಸ್ ಕ್ವಶನಲ್ಲಿ 120 ದಿನ ಅಂತ ಕೊಡೋ ಬದಲು ಬರೀ 60 ದಿನ ಇದ್ದಾನೆ ಅಂತ ಕೊಟ್ಟಿದ್ರೆ ಆನ್ಸರ್ ಏನಾಗುತ್ತೆ? ಹಿಂದಿನ ವರ್ಷದಲ್ಲಿ ಪ್ರತಿ ವರ್ಷ ಕ್ರಿಕೆಟ್ ಆಡ್ಲಿಕ್ಕೆ ಇಂಡಿಯಾಕ್ಕೆ ಬರ್ತಿದ್ದಾನೆ, ಪ್ರತಿ ವರ್ಷ 60 ದಿನ ಇಂಡಿಯಾದಲ್ಲಿ ಇದ್ದಾನೆ. ಹೀಗೆ ಕೊಟ್ಟರೆ ಆನ್ಸರ್ ಏನಾಗುತ್ತೆ? ಟ್ಯಾಕ್ಸ್ ಇಯರ್ನಲ್ಲಿ 60 ದಿನ ಇದ್ದಾನೆ, ಎಲ್ಲ ವರ್ಷವೂ 60 ದಿನ ಇರ್ತಾನೆ. ಫಸ್ಟ್ ಕಂಡೀಷನ್ ಆಗುತ್ತಾ? ಇಲ್ಲ, ನಾಟ್ ಸ್ಯಾಟಿಸ್ಫೈಡ್. ಸೆಕೆಂಡ್ ಕಂಡೀಷನ್ ಆಗುತ್ತಾ? ಸೆಕೆಂಡ್ ಕಂಡೀಷನು ಆಗಲ್ಲ. ಯಾಕೆ ಅಂತಂದರೆ ಹಿಂದಿನ ವರ್ಷದಲ್ಲಿ 60 ದಿನ ಇರ್ತಾನೆ, ಹಿಂದಿನ 4 ವರ್ಷದಲ್ಲೂ 60 ದಿನ 60 ದಿನ 60 ದಿನ 60 ದಿನ ಅಂತಂದರೆ 6 4 24 240 ದಿನ ಇದ್ದಂಗೆ ಆಗುತ್ತೆ. 60 ದಿನ ಜೊತೆಗೆ ಇನ್ನೊಂದು ಕಂಡೀಷನ್ ಮರ್ಜ್ ಆಗಿದೆ. ಏನು ಕಂಡೀಷನ್ ಅಂತಂದರೆ 4 ವರ್ಷದಲ್ಲಿ ಟ್ಯಾಕ್ಸ್ ಇಯರ್ ಬಿಟ್ಟು 4 ವರ್ಷದಲ್ಲಿ 365 ದಿನ ಇಂಡಿಯಾದಲ್ಲಿ ಇರಬೇಕು. ಈಗ 4 ವರ್ಷದಲ್ಲಿ 480 ದಿನ ಇದ್ದಾನೆ. ಸೊ ಹಾಗಾಗಿ ಅವನು ಈ ಕಂಡೀಷನ್ ಫುಲ್ಫಿಲ್ ಮಾಡ್ತಿದ್ದಾನೆ. ನಾವು ರೆಸಿಡೆಂಟಾ ನಾನ್ ರೆಸಿಡೆಂಟಾ ಅಂತ ಚೆಕ್ ಮಾಡೋದಕ್ಕೆ ಬೇಸಿಕ್ ಕಂಡೀಷನ್ ನೋಡಬೇಕು. 2 ಕಂಡೀಷನ್ ಇದೆ, 2ರಲ್ಲಿ ಯಾವ್ದಾದ್ರು ಒಂದು ಫುಲ್ಫಿಲ್ ಮಾಡಿದ್ರು ಸಾಕು. ಈಗ 2 ಕಂಡೀಷನ್ನಲ್ಲಿ ಸೆಕೆಂಡ್ ಕಂಡೀಷನ್ ಫುಲ್ಫಿಲ್ ಮಾಡ್ತಾ ಇದ್ದಾನೆ. ಹಾಗಾಗಿ ಕ್ವಶನಲ್ಲಿ ಕೊಟ್ಟಿರುವಂಥ ವ್ಯಕ್ತಿ ರೆಸಿಡೆಂಟ್ ಅಂತ ಗೊತ್ತಾಯಿತು. ಒಂದು ವೇಳೆ ಕ್ವಶನಲ್ಲಿ ಕೊಟ್ಟಿರುವಂಥ ವ್ಯಕ್ತಿ ನಾನ್ ರೆಸಿಡೆಂಟ್ ಆದರೆ ಪ್ರಾಬ್ಲಮ್ ಇಲ್ಲಿಗೆ ಮುಗಿಯುತ್ತೆ. ಅಡಿಷನಲ್ ಕಂಡೀಷನ್ಗೆ ನಾಟ್ ಅಪ್ಲಿಕೇಬಲ್ ಅಂತ ಬರೀಬೇಕು. ಯಾವಾಗ ಅಡಿಷನಲ್ ಕಂಡೀಷನ್ ನೋಡಲಿಕ್ಕಿಲ್ಲ? ನಾನ್ ರೆಸಿಡೆಂಟ್ ಆದರೆ ಅಡಿಷನಲ್ ಕಂಡೀಷನ್ ನೋಡಲಿಕ್ಕಿಲ್ಲ. ಬಟ್ ರೆಸಿಡೆಂಟ್ ಆದರೆ ನೀವು ಅಡಿಷನಲ್ ಕಂಡೀಷನ್ ನೋಡಬೇಕು. ಏನಕ್ಕೆ ಅಡಿಷನಲ್ ಕಂಡೀಷನ್ ನೋಡಬೇಕು? ಆರ್ಡಿನರಿ ರೆಸಿಡೆಂಟಾ ನಾಟ್ ಆರ್ಡಿನರಿ ರೆಸಿಡೆಂಟಾ ಅಂತ ಚೆಕ್ ಮಾಡೋದಕ್ಕೆ ಅಡಿಷನಲ್ ಕಂಡೀಷನ್ ನೋಡಬೇಕು. ಅಡಿಷನಲ್ ಕಂಡೀಷನಲ್ಲಿ 2 ಕಂಡೀಷನ್ ಇದೆ. ಆ 2 ಕಂಡೀಷನ್ ಫುಲ್ಫಿಲ್ ಆದರೆ ಆರ್ಡಿನರಿ ರೆಸಿಡೆಂಟ್, 2 ಕಂಡೀಷನ್ ಫುಲ್ಫಿಲ್ ಆಗದೇ ಇದ್ದರೆ ನಾಟ್ ಆರ್ಡಿನರಿ ರೆಸಿಡೆಂಟ್. ಹಾಗಾದರೆ ಆ ಕಂಡೀಷನ್ಸ್ ಏನು? ನಾನು ಡೈರೆಕ್ಟಾಗಿ ಸೆಕೆಂಡ್ ಕಂಡೀಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಕಂಡೀಷನ್ ನಿಮಗೆ ಕನ್ಫ್ಯೂಷನ್ ಆಗಿದೆ, ಸೆಕೆಂಡ್ ಕಂಡೀಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೆಕೆಂಡ್ ಕಂಡೀಷನ್ ನೋಡ್ಕೊಂಡು ಮತ್ತೆ ಫಸ್ಟ್ ಕಂಡೀಷನ್ ನೋಡೋಣ. ಸೆಕೆಂಡ್ ಕಂಡೀಷನ್ ಏನು ಅಂತಂದರೆ ಟ್ಯಾಕ್ಸ್ ಇಯರ್ ಬಿಟ್ಟು 7 ವರ್ಷದಲ್ಲಿ 730 ದಿನ ಅವನು ಇಂಡಿಯಾದಲ್ಲಿ ಇರಬೇಕಂತೆ. ನೋಡಿ, ಇದು ಟ್ಯಾಕ್ಸ್ ಇಯರ್ ಬಿಟ್ಟು 7 ವರ್ಷ, 4 ವರ್ಷ ತನಕ ಆಲ್ರೆಡಿ ಬರ್ಕೊಂಡಿದ್ದೀವಿ. 5 6 7 ವರ್ಷದಲ್ಲಿ ಅವನು 730 ದಿನ ಇಂಡಿಯಾದಲ್ಲಿ ಇರಬೇಕಂತೆ. ವರ್ಷಕ್ಕೆ 120 ದಿನ ಅಂತಂದರೆ 7 ವರ್ಷಕ್ಕೆ 12 7 84 840 ದಿನ ಅವನು ಇಂಡಿಯಾದಲ್ಲಿ ಇದ್ದಂಗೆ ಆಗುತ್ತೆ. ವರ್ಷಕ್ಕೆ 120 ದಿನ ಅಂತಂದರೆ 7 ವರ್ಷದಲ್ಲಿ 840 ದಿನ ಇದ್ದಂಗೆ ಆಗುತ್ತೆ. ಎಷ್ಟು ದಿನ ಇರಬೇಕು? ಅಟ್ಲೀಸ್ಟ್ 730 ಅಥವಾ 730ಕ್ಕಿಂತ ಜಾಸ್ತಿ ಇರಬೇಕು. ಈಗ 840 ದಿನ ಇದ್ದಾರೆ. ಪ್ರಿಸೀಡಿಂಗ್ ಟ್ಯಾಕ್ಸ್ ಇಯರ್ ಅಂದರೆ ಏನು? ಟ್ಯಾಕ್ಸ್ ಇಯರ್ ಬಿಟ್ಟು ಹಿಂದಿನ 7 ವರ್ಷ. ಹಿಂದಿನ 7 ವರ್ಷ ಅಂತಂದರೆ 26 27 ಅಂತ ಕೊಟ್ಟಿದ್ರು. 26 27ರ ಹಿಂದಿನ ವರ್ಷ 25 26, 25 26ರ ಹಿಂದಿನ ವರ್ಷ 24 25, 24 25ರ ಹಿಂದಿನ ವರ್ಷ 23 24. ಅದೇ ಥರ ಹಿಂದಿನ 10 ವರ್ಷ ಬರ್ಕೊಂಡಿದ್ದೀನಿ. ಅವ್ನು ಬಂದಿರೋದು 12 13ರಲ್ಲಿ. 12 13 ತನಕನೂ ಬರ್ಕೊಳ್ಬೇಕು ಅಂತಿಲ್ಲ. ನಿಮಗೆ ಕ್ಯಾಲ್ಕುಲೇಷನ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬರ್ಕೊಂಡ್ರೆ ಸಾಕು. 7 ವರ್ಷದಲ್ಲಿ 730 ದಿನ ಇರಬೇಕಂತೆ. 7 ವರ್ಷದಲ್ಲಿ 730 ದಿನಕ್ಕಿಂತ ಜಾಸ್ತಿ ಇದ್ದಾನೆ. ಸೊ ಇದು ಸ್ಯಾಟಿಸ್ಫೈಡ್. ನೋಡಿ, ಫಸ್ಟ್ ಕಂಡೀಷನ್ ನಿಮಗೆ ಗೊತ್ತಾಗಲ್ಲ ಅಂತಾದರೆ ಡೈರೆಕ್ಟಾಗಿ ಸೆಕೆಂಡ್ ಕಂಡೀಷನ್ ನೋಡಿ. ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈಡ್ ಆದರೆ ಫಸ್ಟ್ ಕಂಡೀಷನ್ ಕೂಡ ಸ್ಯಾಟಿಸ್ಫೈಡ್ ಆಗ್ತಾ ಇರುತ್ತೆ. ಸೆಕೆಂಡ್ ಕಂಡೀಷನ್ ನಾಟ್ ಸ್ಯಾಟಿಸ್ಫೈಡ್ ಆದರೆ ಫಸ್ಟ್ ಕಂಡೀಷನು ನಾಟ್ ಸ್ಯಾಟಿಸ್ಫೈಡ್. ಈ ಫಸ್ಟ್ ಕಂಡೀಷನ್ ನೋಡೋದು ಹೇಗೆ? ಆ್ಯನ್ ಅಸೆಸ್ಸಿ ಮಸ್ಟ್ ಬಿ ರೆಸಿಡೆಂಟ್ ಇನ್ ಇಂಡಿಯಾ ಫಾರ್ 2 years ಔಟ್ ಆಫ್ 10 years ಪ್ರಿಸೀಡಿಂಗ್ ದ ಟ್ಯಾಕ್ಸ್ ಇಯರ್. ಟ್ಯಾಕ್ಸ್ ಇಯರ್ ಬಿಟ್ಟು ಹಿಂದಿನ 10 ವರ್ಷದಲ್ಲಿ 2 ವರ್ಷನಾದರೂ ರೆಸಿಡೆಂಟ್ ಆಗಿರಬೇಕು. ಈ ಕಂಡೀಷನನ್ನು ಎಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀರಾ. ಟ್ಯಾಕ್ಸ್ ಇಯರ್ ಬಿಟ್ಟು 10 ವರ್ಷದಲ್ಲಿ 2 ವರ್ಷ ಕಂಪ್ಲೀಟಾಗಿ ಇಂಡಿಯಾದಲ್ಲಿ ಇರಬೇಕು ಅಂತ ಅರ್ಥ ಅಲ್ಲ. ಟ್ಯಾಕ್ಸ್ ಇಯರನ್ನು ಬಿಟ್ಟು ಹಿಂದಿನ 10 ವರ್ಷದಲ್ಲಿ ಅಟ್ಲೀಸ್ಟ್ 2 ವರ್ಷನಾದರೂ ರೆಸಿಡೆಂಟ್ ಆಗಿರಬೇಕು. ಅಂದರೆ 10 ವರ್ಷದಲ್ಲಿ ಅಟ್ಲೀಸ್ಟ್ 2 ವರ್ಷನಾದರೂ ಬೇಸಿಕ್ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡ್ತಿರಬೇಕು. ಎಷ್ಟು ಕಂಡೀಷನ್ಸ್ ಇದೆ? 2. ಎಷ್ಟನ್ನು ಫುಲ್ಫಿಲ್ ಮಾಡಬೇಕು? ರೆಸಿಡೆಂಟ್ ಅನ್ಸ್ಕೊಳ್ಬೇಕಾದ್ರೆ 10 ವರ್ಷದಲ್ಲಿ ಅಟ್ಲೀಸ್ಟ್ ಯಾವ್ದಾದ್ರು 2 ವರ್ಷನಾದರೂ ಫಸ್ಟ್ ಕಂಡೀಷನ್ ಫುಲ್ಫಿಲ್ ಮಾಡಿದ್ರೂ ಆಗುತ್ತೆ, ಸೆಕೆಂಡ್ ಕಂಡೀಷನ್ ಫುಲ್ಫಿಲ್ ಮಾಡಿದ್ರೂ ಆಗುತ್ತೆ. ಈಗ ಈ ಪ್ರಾಬ್ಲಮ್ನಲ್ಲಿ 10 ವರ್ಷ ಬರ್ಕೊಂಡಿದ್ದೀವಿ ನಾವಿಲ್ಲಿ.
ಟ್ಯಾಕ್ಸ್ ಇಯರನ್ನು ಬಿಟ್ಟು 10 ವರ್ಷ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಟ್ಯಾಕ್ಸ್ ಇಯರ್ ಕನ್ಸಿಡರ್ ಮಾಡಲಿಕ್ಕಿಲ್ಲ. 10 ವರ್ಷದಲ್ಲೂ ಕೂಡ 182 ದಿನ ಇಲ್ಲ. 10 ವರ್ಷದಲ್ಲಿ ಅಟ್ಲೀಸ್ಟ್ 2 ವರ್ಷನಾದರೂ 182 ದಿನಕ್ಕಿಂತ ಜಾಸ್ತಿ ಇರಬೇಕಿತ್ತು. ಫಸ್ಟ್ ಅಡಿಷನಲ್ ಕಂಡೀಷನ್ ಏನು ಹೇಳುತ್ತೆ, 10 ವರ್ಷದಲ್ಲಿ 2 ವರ್ಷನಾದರೂ ಬೇಸಿಕ್ ಕಂಡೀಷನನ್ನು ಫುಲ್ಫಿಲ್ ಮಾಡಬೇಕು. ಫಸ್ಟ್ನೇ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡ್ತಿಲ್ಲ. ಏನಕ್ಕೆ ಅಂದರೆ ಯಾವ ವರ್ಷದಲ್ಲೂ 182 ದಿನಕ್ಕಿಂತ ಜಾಸ್ತಿ ಇಲ್ಲ. ಎರಡನೇ ಅಡಿಷನಲ್ ಕಂಡೀಷನ್ ನೋಡೋಣ. 10 ವರ್ಷದಲ್ಲಿ 2 ವರ್ಷ ಅಟ್ಲೀಸ್ಟ್ 2 ವರ್ಷನಾದರೂ 60 ದಿನಕ್ಕಿಂತ ಜಾಸ್ತಿ ಇರಬೇಕು. ಎಲ್ಲ ವರ್ಷದಲ್ಲೂ 60 ದಿನಕ್ಕಿಂತ ಜಾಸ್ತಿ ಇದೆನಾ? ಎಸ್, ಎಲ್ಲ ವರ್ಷದಲ್ಲೂ 60 ದಿನಕ್ಕಿಂತ ಜಾಸ್ತಿ ಇದ್ದೇನೆ. ಎಷ್ಟು ವರ್ಷ ಜಾಸ್ತಿ ಇರಬೇಕು? ಅಟ್ಲೀಸ್ಟ್ 2 ವರ್ಷ ಜಾಸ್ತಿ ಇದ್ದರೂ ಸಾಕಿತ್ತು. ಜೊತೆಗೆ ಎಲ್ಲ 4 ವರ್ಷ ತಗೊಂಡಾಗ 365 ದಿನಕ್ಕಿಂತ ಜಾಸ್ತಿ ಬರಬೇಕು. ನೋಡಿ, ಇಲ್ಲಿ 60 ದಿನಕ್ಕಿಂತ ಜಾಸ್ತಿ ಇದ್ದಾನೆ. ಇದ್ರ ಹಿಂದಿನ 4 ವರ್ಷ ಅಂತಂದರೆ 1 2 3 4 4 ವರ್ಷ ತೊಗೊಂಡ್ರೆ 365 ದಿನಕ್ಕಿಂತ ಜಾಸ್ತಿ ಬರುತ್ತೆ. ಸೊ ಇಲ್ಲಿ ಅವನು ರೆಸಿಡೆಂಟ್ ಅಂತ ಆಯಿತು. 24 25ರಲ್ಲಿ ನೋಡೋಣ. 60 ದಿನಕ್ಕಿಂತ ಜಾಸ್ತಿ ಇದೆನಾ? ಎಸ್. ಹಿಂದಿನ 4 ವರ್ಷ 1 2 3 4 ವರ್ಷ ಟೋಟಲ್ ಮಾಡಿದಾಗ 365 ದಿನಕ್ಕಿಂತ ಜಾಸ್ತಿ ಬರುತ್ತೆ. ಸೊ ಇಲ್ಲೂ ಕೂಡ ಅವನು ರೆಸಿಡೆಂಟ್. ಏನಕ್ಕೆ ನಾವು ಹೀಗೆ ಮಾಡ್ತಾ ಇದ್ದೀವಿ? ಎರಡನೇ ಅಡಿಷನಲ್ ಕಂಡೀಷನ್ ಏನು? ಟ್ಯಾಕ್ಸ್ ಇಯರ್ನಲ್ಲಿ 60 ದಿನಕ್ಕಿಂತ ಜಾಸ್ತಿ ಇರಬೇಕು. ಟ್ಯಾಕ್ಸ್ ಇಯರ್ ಅಂತಂದರೆ ಈಗ 26 27 ಬಿಟ್ಟು ನೋಡಿ, ಅಡ್ಜಸ್ಟ್ಮೆಂಟ್ ಕಂಡೀಷನ್ಸ್ ಇರೋದು ಪ್ರಿಸೀಡಿಂಗ್ ಟ್ಯಾಕ್ಸ್ ಇಯರ್ ಅಂತ. ಟ್ಯಾಕ್ಸ್ ಇಯರನ್ನು ಬಿಟ್ಟು ಹಿಂದಿನ ವರ್ಷದಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಇಲ್ಲಿ 60 ದಿನಕ್ಕಿಂತ ಜಾಸ್ತಿ ಇರಬೇಕು. ಅದರ ಹಿಂದಿನ 4 ವರ್ಷ 1 2 3 4 ವರ್ಷದಲ್ಲಿ 365 ದಿನಕ್ಕಿಂತ ಜಾಸ್ತಿ ಬರಬೇಕು. ಈಗ 365 ದಿನಕ್ಕಿಂತ ಜಾಸ್ತಿ ಬರುತ್ತೆ. ಎಲ್ಲ 10 ವರ್ಷದಲ್ಲಿ ತೊಗೊಂಡ್ರು ಎಲ್ಲ 10 ವರ್ಷದಲ್ಲೂ 120 ದಿನಕ್ಕಿಂತ 60 ದಿನಕ್ಕಿಂತ ಜಾಸ್ತಿ ಇದ್ದಾನೆ. 4 ವರ್ಷದಲ್ಲಿ 365 ದಿನಕ್ಕಿಂತ ಜಾಸ್ತಿ ಎಲ್ಲ ಟ್ಯಾಕ್ಸ್ ಇಯರಲ್ಲಿ ಕೂಡ ಬರುತ್ತೆ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಫಸ್ಟ್ ಒಂದು ಕಂಡೀಷನ್ ನೀವು ಡೈರೆಕ್ಟಾಗಿ ಸೆಕೆಂಡ್ ಕಂಡೀಷನ್ ನೋಡಿ. ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದ್ದರೆ ಫಸ್ಟ್ ಕಂಡೀಷನ್ ಕೂಡ ಸ್ಯಾಟಿಸ್ಫೈಡ್ ಆಗ್ತಾ ಇರುತ್ತೆ. ಸಿಂಪಲ್ 10 ವರ್ಷದಲ್ಲಿ 2 ವರ್ಷ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡ್ತಿದ್ದಾನೆ ಅಂತ ನೋಡೋದು. ಇಲ್ಲಿ ಎಲ್ಲ ವರ್ಷವೂ ಬೇಸಿಕ್ ಕಂಡೀಷನ್ ಸೆಕೆಂಡ್ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡ್ತಿದ್ದಾನೆ. ಏನಕ್ಕೆಂದರೆ ಎಲ್ಲ ಟ್ಯಾಕ್ಸ್ ಇಯರ್ನಲ್ಲೂ ಕೂಡ ಎಲ್ಲ ಇಯರಲ್ಲೂ 60 ದಿನಕ್ಕಿಂತ ಜಾಸ್ತಿ ಇದ್ದಾನೆ. ಎಲ್ಲ 4 ವರ್ಷ ತೊಗೊಂಡ್ರು ಎಲ್ಲ 4 ವರ್ಷದಲ್ಲೂ 365ಕ್ಕಿಂತ ಜಾಸ್ತಿ ಬರ್ತಾನೆ. ಸೊ 10 ವರ್ಷದಲ್ಲಿ ಈಗ 2 ವರ್ಷಕ್ಕಿಂತ ಜಾಸ್ತಿ ರೆಸಿಡೆಂಟ್ ಆಗಿದ್ದಾನೆ. ಹಾಗಾಗಿ ಈ ಕಂಡೀಷನ್ ಸ್ಯಾಟಿಸ್ಫೈಡ್. ಸೆಕೆಂಡ್ ಅಡಿಷನಲ್ ಕಂಡೀಷನು ಸ್ಯಾಟಿಸ್ಫೈಡ್. ಸೊ ಫೈನಲ್ ಆನ್ಸರ್ ಏನು ಅಂತಂದರೆ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದ್ದಾನಾ? ಎಸ್, ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದ್ದಾನೆ. ಸೊ ರೆಸಿಡೆಂಟ್. ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದ್ದಾನಾ? ಎಸ್, ಅಡಿಷನಲ್ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡ್ತಾ ಇದ್ದಾನೆ. ಸೊ ಫೈನಲ್ ಆನ್ಸರ್ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್. ಲಾಸ್ಟಿಗೆ ನೀವು ಫೈನಲ್ ಆನ್ಸರ್ ಬರೀಬೇಕು. ಈ ಕಂಡೀಷನ್ ಬರೆದಿದ್ದಕ್ಕೆ 4 ಮಾರ್ಕ್ಸ್, ಫೈನಲ್ ಆನ್ಸರಿಗೆ 1 ಮಾರ್ಕ್ಸ್. ಫೈನಲ್ ಆನ್ಸರ್ ಏನು ಬರೀಬೇಕು? From the above calculation, it is clear that Mr. John is said to be resident and ordinary resident. ಏನಕ್ಕೆ resident and ordinary resident? Because he is satisfied both basic conditions as well as ಅಡಿಷನಲ್ ಕಂಡೀಷನ್. ಒಂದು ಬೇಸಿಕ್ ಕಂಡೀಷನ್ ಅನ್ನು ಫುಲ್ಫಿಲ್ ಮಾಡಿದ್ದಾನೆ, ಅಡಿಷನಲ್ ಕಂಡೀಷನ್ ಅನ್ನು ಫುಲ್ಫಿಲ್ ಮಾಡಿದ್ದಾನೆ. ಅಷ್ಟು ಬರೀಲಿಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಫ್ರಮ್ ದ ಅಬೋವ್ ಕ್ಯಾಲ್ಕುಲೇಷನ್ ಇಟ್ ಈಸ್ ಕ್ಲಿಯರ್ ದಟ್ ಮಿಸ್ಟರ್ ಜಾನ್ ಈಸ್ ಸೆಡ್ ಟು ಬಿ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್. ಅಷ್ಟು ಬರೆದ್ರು ಸಾಕು. ಸೊ ಈ ಥರದಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಪ್ರಾಬ್ಲಮ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.